ಸಮಾಜದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದ ಅಬ್ದುಲ್ ಲತೀಫ್ ಜಾಗೀರ್ದಾರ್. ಕಲಬುರಗಿ ನಗರದ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಹೋರಾಟಗಾರ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಅವರು ಸಮಾಜದ ಪ್ರಮುಖ ಸಮಸ್ಯೆಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದ್ದು, ಕೆಲವು ಮುಸ್ಲಿಂ ನಾಯಕರು ತಮ್ಮದೇ ಸಮುದಾಯವನ್ನು ತುಳಿಯುತ್ತಿರುವುದು ವಿಷಾದನೀಯ ಎಂದು ಅವರು ಹೇಳಿದರು. ಇಂತಹ ಪರಿಸ್ಥಿತಿಯನ್ನು ಯುವಕರು ಗಂಭೀರವಾಗಿ ಪರಿಗಣಿಸಿ ಜಾಗೃತರಾಗಬೇಕೆಂದು ಕರೆ ನೀಡಿದ್ರು. ಉತ್ತಮ ನಾಯಕತ್ವದ ಅಗತ್ಯವಿದೆ ಎಂದು ಒತ್ತಿ ಹೇಳಿದ್ರು. ಜನರು ಸೂಕ್ತ ಹಾಗೂ ಪ್ರಾಮಾಣಿಕ ನಾಯಕರನ್ನೇ ಆಯ್ಕೆ ಮಾಡಬೇಕಾಗಿದೆ ಎಂದರು. ಸಮಾಜದಲ್ಲಿ ಬದಲಾವಣೆ ತರಲು ನಮ್ಮ ಯೋಚನೆಗಳಲ್ಲೇ ಪರಿವರ್ತನೆ ಅಗತ್ಯವಾಗಿದ್ದು, ಕ್ರಾಂತಿ ನಮ್ಮಿಂದಲೇ ಆರಂಭವಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ನಿವಾಸಿಯಾದ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಅಂತ ಹೇಳಿ ನಾನು ನಮ್ಮೆಲ್ಲ ಕರ್ನಾಟಕ ಜನತೆಗೆ, ನಮ್ಮ ಎಲ್ಲ ಕನ್ನಡ ಭಾಷಕ ಪ್ರೇಮಿಗಳಿಗೆ ಎಲ್ಲರಿಗೂ ನಾನು ಒಂದು ನಮಸ್ಕಾರವನ್ನು ಸಲ್ಲಿಸಿ, ವಿಶೇಷವಾಗಿ ಏನು ಯಾವಾಗೇನಿಲ್ಲ, ನಮ್ದು ಒಂದು ಸ್ವಲ್ಪ ಅನ್ಯಾಯ ಅತ್ಯಾಚಾರ ನಮ್ಮಲ್ಲಿ ಏನು ದೇಶದಾಗ ನಡೆದದ, ನಮ್ಮ ಕರ್ನಾಟಕದಾಗ ನಡೆದದ, ಇದು ಎಲ್ಲರಿಗೂ ಕಾಣ್ತದ. ಅದರ ಬಗ್ಗೆದಾಗೆ ನಾವು ಎಲ್ಲರೂ ಜಾಗ್ರ ಆಗ್ಬೇಕು, ನಾವು ಎಲ್ಲರೂ ಹುಷಾರಿ ಆಗ್ಬೇಕು, ಸತ್ಯಾಸತ್ಯ ಏನಲ್ಲ ತಿಳ್ಕೋಬೇಕು, ಕಾನೂನು ನಾವು ತಿಳ್ಕೋಬೇಕು, ಯಾರ್ದು ಏನ್ ನಡೆದ ತಿಳಿದ್ರೆ ನಾವು ನಡ್ಕೋಬೇಕಂತ ಹೇಳಿ ಮೀಡಿಯಾ ಮುಖಾಂತರ ನಿಮ್ಗೆ ಒಂದು ಸಂದೇಶ ಕಳಿಸಿ, ನಾವು ಎಲ್ಲರೂ ಜಾಗರಾಗಮು, ಒಕ್ಕಟ್ಟಾಗಿರಮು, ಒಂದು ನಮ್ಮಲ್ಲಿ ಏನು ಜಡ್ ಅದ ಇದಕ್ಕೆ ದೂರ್ ಮಾಡಮ್ ಅಂತ ಹೇಳಿ ಹೆಂಗದ, ನಮ್ಮ ತಲೆಗೆ ಏನದ ಅವರೇ ಹರ ಅಂತ ಹೇಳಿ ಅದ. ನಾವು ನಮ್ಗೆ ಸ್ವತಂತ್ರ ನಾವು ಶಕ್ತಿಯವನ್ನ ತಿಳ್ಕೊಂಡಿಲ್ಲ. ಅವ್ರ ಲೀಡರ್ಗೆ ಬಿಳಿಯಂಗಿ ಅವ್ರಿಗೆ ನಾವು ದೊಡ್ಡವರು ಅಂತ ತಿಳಿದೇವಿ. ಅವ್ರು ದೊಡ್ಡವರಲ್ಲ, ನೀವು ಓಟ್ ಹಾಕಿಲ್ಲ ಹೋಗಿ ಕೊಡ್ತಾರ ಅವ್ರ. ನೀವೇ ಓಟ್ ಹಾಕ್ತಿರಿ, ನೀವೇ ದೊಡ್ಡವ್ರು ಮಾಡ್ತೀರಿ, ಅವ್ರಿಗೆ ನೀವು ದೊಡ್ಡವ್ರ, ನಿಮ್ಗೆ ಏನು ಕೇಳಂಗಿಲ್ಲ. ನೋಡಮ್ಮ ಒಂದೇ ಓಟ್ ನಿಮ್ ಬೇಳಾಕ ಅವ್ರು ಏನ್ ಅಧಿಕಾರ ನಡೆಯಂಗಿಲ್ಲ. ದುರುಪಯೋಗ ಮಾಡ್ಕೊಳಕತ್ತಾರ. ನನ್ನ ಫಸ್ಟ್ ಸಂದೇಶ ಏನಂತಂದ್ರೆ, ಎಲ್ಲಾ ಜಾತಿಯವರಿಗೆ ನಾನು ಕೈಮಗ್ಗ ವಿನಂತಿ ಮಾಡ್ಕೋತೀನಿ, ನಮ್ಮಲ್ಲಿ ಏನು ಜಾತಿ ಭೇದ ಅದ ಅದು ತೆಗಿಬೇಕು, ಕ್ಯಾನ್ಸರ್ ತೆಗಿಬೇಕು. ನಾವು ಒಕ್ಕಟ್ಟಾಗ್ಬೇಕು. ಏನದ ಎಲ್ಲರೂ ಕೂಡ ಇಡ್ತೀವಿ, ರೋಡಿನ ಮೇಲೆ ಯಾವ ಸಮಸ್ಯೆ ಅಂತ ಹೇಳಿ ಅಕಾರಿ ಬಿಡಿತೀವಿ. ನಾ ಆಜು ಬಾಜು ಮನಿ ಓಸು ಮಂದಿ ಕಲ್ತೆ, ನಾ ಬಿಜಾಟ ಆದ್ರೆ ಹಿಂದೂ ಮಂದಿನೇ ಮೈತಾರ, ನಾ ಮುಸ್ಲಿಮೀನಿ, ದವಾಖಾನೆ ರೊಕ್ಕ ಬಿಟ್ರೆ ಅವರೇ ಕೊಡ್ತಾರ. ಇದು ಎಲ್ಲ ಮಾನವತ್ತಿನ ಬಲಿ ಅದ ಒಳಗ. ಅಂದ್ರೆ ರೋಡಿನ ಮೇಲೆ ಏನದ, ಇದು ಜಗಳ ಹಚ್ಚಸಲಾಗ ಎಲ್ಲಾ ಪಕ್ಷದಾಗ ಏನ್ ಲೀಡರ್ ಅದ ಒಂದೊಂದು ಹಂಚ್ಕೊಂಡ್ರ. ಎಲೆಕ್ಷನ್ ಒಳಗ ಕೆಲವೊಂದು ಗುತ್ತೇದಾರ ಅವರಿಗೆ ಟೆಂಡರ್ ಕೊಡ್ತಾರ, ಯಾವ ಜಾತಿ ಟೆಂಡರ್ ಕೊಡ್ತಾರ, ಎಲೆಕ್ಷನ್ದಾಗ ಅದೇ ಗುತ್ತೇದಾರ ಬಂದ್ ಆ ಜಾತಿಯವ್ರಿಗೆ ಮಳ ಮಾಡ್ತಾರ, ಅವ್ರು ಓಟ್ ಹಾಕ್ತಾರ. ಈ ರೀತಿಲಿಂದ ಏನಂತಂದ್ರೆ ಇದು ನಡೀತದ. ನಾವು ಅದರ ಸಲುವಾಗಿ ಭೇದ ಕಳಿಬೇಕು, ಎಲ್ಲರೂ ಒಂದಾಗ್ಬೇಕು, ನಾವು ಸ್ವತಂತ್ರ ಆಗ್ಬೇಕು. ಏನದ ಕಾಂಗ್ರೆಸ್ ಥೋಡೆ ಮಂದಿಗೆ ನಾವು ಗುಲಾಮ ಮಾಡ್ಕೊಂಡಾರ, ಕೆಲವು ಮಂದಿ ನಾವು ಮುಸ್ಲಿಂ ಲೀಡರ್ ಕಾಂಗ್ರೆಸ್ ಬೆನ್ ಹತ್ತಾರ. ಕಾಂಗ್ರೆಸ್ ಪಕ್ಷದಾಗ ಏನ್ ಲೀಡರ್ ಮುಸ್ಲಿಂ ಲೀಡರ್ ಅದ ಅವ್ರು ಕಾಂಗ್ರೆಸ್ ಗುಲಾಮಾರ. ಗುಲಾಮ್ ಯಾಕಾಗಿರಿ ಅಂತ ಕಾಂಗ್ರೆಸ್ ಕೇಳ್ತೇವೆ. ನೀವು ಮುಸ್ಲಿಂ ಇರಿ, ಭಗವಾನ್ ಮೇಲೆ ಈಮಾನ್ ಇಡ್ತೀರಿ, ಭಗವಾನ್ ಕೆ ಅಲ್ಲಾಹ್ ಗುಲಾಮ ಅಂತ ಹೇಳಿ ಹೇಳ್ತೀರಿ, अल्लाह के गुलाम बनकर रहो, कांग्रेस के गुलाम बनकर हम जैसे मासूमों के पीछे मत भागो। तुम बनना चाहते हैं तो बोलो, हमको एतराज नहीं है, दूसरों को लेके मत बनो मुसलमानों के नाम पर, ये बहुत गलत है, ಇದು ಅನ್ಯಾಯ ಅತ್ಯಾಚಾರ ಅದ, ಇದು ಕೆಲಸ ಬಿಡ್ರಿ. ಇನ್ನೂ ಒಂದು, ಬಿಜೆಪಿದವ್ರು ಮುಸ್ಲಿಂ ಮಂದಿಗೆ ಸೇರಂಗಿಲ್ಲ, ಊರ್ ಬಿಡಿಸ್ತಾರ, ಅವ್ರಿಗೆ ಅನ್ಯಾಯ ಅತ್ಯಾಚಾರ ಮಾಡ್ತಾರ, ಏನು ಕೊಡಂಗಿಲ್ಲ. ಬಿಜೆಪಿ ಗೌರ್ಮೆಂಟ್ ಇದ್ದಾಗನು ಯಾರೇ ಅವ್ರಿಗೆ ನಮ್ಮ ಮುಸ್ಲಿಂ ಮಂದಿಗೆ ಬಿಡ್ಸಾರೇನೋ, ಮನಿ ಬಿಡ್ಸಾರ, ಕರ್ನಾಟಕ ಬಿಟ್ಟು ಓಡ್ಸಾರ, ಏನೂ ಇಲ್ಲ. ಎಲ್ಲರೂ ಸಂಕಟ ಕೊಡ್ತಾರ. ಎಲ್ಲ ನಾವು ಏನ್ ಜಾತಿ ಮಂದಿವಿ, ಎಲ್ಲರೂ ಕೂಡ ಏನ್ ಸಿಗ್ಬೇಕಾಗಲ್ಲ, ಸಿಗ್ತದಲ್ಲ. ಎಲ್ಲ ಫೆಸಿಲಿಟಿ ಅದ, ನಿಮ್ಗೆ ಎಲ್ಲಿ ಇಲ್ಲ. ಈ ಸ್ಕೂಲ್ದಾಗ ಜಾಗ ಮಕ್ಕಳು ಸಿಗ್ತದ, ದವಾಖಾನೆ ಹೋದ್ರಿ ಇಲಾಜ್ ಸಿಗ್ತದ, ರಾಷನ್ ಅಂಗಡಿಯಾಗ ಹೋದ್ರೆ ರಾಷನ್ ಕೊಡ್ತಾರ, ಎಲ್ಲಾನು ಅದ. ಮುಸ್ಲಿಂ ಮಂದಿಗೆ ಏನ್ ಬಿಜೆಪಿದವ್ರು ಮಾಡ್ಯಾರಂತ ಯಾಕದು ಬಿಜೆಪಿದು ಏನು ನುಂಗ್ತದ ಅಂತ ಹೇಳಿ ಕಾಂಗ್ರೆಸ್ದವ್ರು ಇವ್ರಿಗೆ ತಗೊಂಡು ಕುರ್ಚಿ ಮೇಲೆ ಕೂಡ ಸರಿಯಾಗಿ ಮಾಡ್ತಾರೆ. ನಮ್ಮ ಸರಿಯಾಗಿಲ್ಲ, ಅವ್ರ ಸರಿಯಾಗೆ ಅವ್ರು ಲೀಡರ್ ಆಗ್ಬೇಕು, ಲೂಟಿ ಮಾಡ್ಬೇಕು, ಇದೇ ಕೆಲಸ ಅದ.
ಯಾ ಲೀಡರ್ ನಿಮ್ ಗರೀಬ್ ಮಂದಿಗೆ ಅಮಾಯಕರಿಗೆ ಯಾರಿಗೆ ನಿಮ್ಗೆ ಮುಂದೆ ನಿಮ್ ಕಷ್ಟದಾಗ ಬಂದ್ ಆಗ್ಯಾರ ಆಗಿಲ್ಲ ಮುಂದ್ರೂ ಆಗಂಗಿಲ್ಲ. ಅವ ಹೋಗ್ ಕೊಡ್ತಾನ, ಯಾರೊಬ್ಬರು ಫೋನ್ ಮಾಡ್ತಾರ ಅವ್ರಿಗೆ, ಅದು ಬಿಡ್ರಿ, ಅದು ಹುಚ್ಚದಾಗ ಕೊಡ್ತಾರ, ಅದೇನ ಅರ್ಜಿ ಕೊಡ್ತಾನ, ಅದು ಬಿಡ್ರಿ ಅಂದ್ರೆ ಬಿಡ್ತಾರ. ಇದು ಅನ್ಯಾಯ. ನೀವ್ ಯಾಕ್ರಿ? ನೀವ್ ಸರ್ಕಾರಿ ನೌಕರ ಕೆಲಸ ಮಾಡ್ರಿ, ಯಾವಾದ್ರೆ ಒಂದು ಲೀಡರ್ ಕೈಯ ಕೆಲಸ ಮಾಡ್ರಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಮ್ಮ ಎಲ್ಲಾ ಕಲಬುರಗಿ ಜಿಲ್ಲೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ನಾನು ಒಂದು ಸಂದೇಶ ಹೇಳ್ತೀನಿ. ನೀವು ಯಾರ ಮಾತು ಕೇಳಬೇಡ್ರಿ, ನೀವು ಸರ್ಕಾರಿ ಕೆಲಸ ಮಾಡ್ರಿ, ನ್ಯಾಯ ಕೊಡಿಸ್ರಿ. ಒಂದ್ ಗರೀಬ್ ಬಚ್ಚ ಇದು ಕೊಡ್ತಾನಪ್ಪ, ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಕಾನೂನು ಪ್ರಕಾರ ಏನದ ನ್ಯಾಯ ಕೊಡಿಸ್ಬೇಕು. ಇದು ಕೊಡ್ಸಂಗಿಲ್ಲ. ಇದು ಮೀರಿ ಲಾಸ್ಟಿಗೆ ನಾವು ಕಾನೂನ್ ಮೇಲೆ ವಿಶ್ವಾಸದ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ವಿಶ್ವಾಸದ, ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಮೇಲೆ ವಿಶ್ವಾಸದ. ಅವರು ಕಾನೂನು ಉಳಿಸ್ತಾರ, ಕಾನೂನು ಪ್ರಕಾರ ಮಾಡ್ತಾರ ಅಂತ ನಮ್ಗೆ ವಿಶ್ವಾಸದ. ಆ ವಿಶ್ವಾಸ ಮೇಲೆ ನಮ್ಮ ಹೋರಾಟದ. ಇನ್ನ ಒಂದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ನಾನು ಮನವಿ ಮಾಡ್ತೀನಿ, ಕೈ ಮುಗಿದು 10 ವರ್ಷದಿಂದ 20 ವರ್ಷದಿಂದ ಸುಮ್ಮನೆ ಕೇಸವ ಏನೂ ಇಲ್ಲ, ಗರೀಬ್ ಮನುಷ್ಯ ತಿರುಗಾಡಿ ಸೈಲಕತ್ತಾರ. ಕಾನೂನು ಪ್ರಕಾರ ಹೋಗಿ ನ್ಯಾಯ ಕೊಡಿಸಿ, ಅವ್ರ ಪರವಾಗಿ ಕಾನೂನು ಹೇಳ್ತಿತ್ತಂತ ತೀರ್ಪು ಕೊಡಿಸ್ರಿ. ಅವ್ರಿಗೇನಪ್ಪಾ ಅಂತಂದ್ರೆ ಅವ್ರ ಮೇಲೆ ಅನ್ಯಾಯ ನಡೆದಿದ್ದು, ಅನ್ಯಾಯದಿಂದ ಅವ್ರಿಗೆ ಮುಕ್ತಿ ಕೊಡಿಸಿ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾನು ಕಾನೂನು ನಡೆಸಂತ ನ್ಯಾಯಮೂರ್ತಿಗಳಿಗೆ ನಾನು ಮನವಿ ಮಾಡ್ತೀನಿ. ಗರೀಬ್ ಮಂದಿಗೆ ಕಾನೂನು ಪ್ರಕಾರ ಇದ್ದವ್ರಿಗೆ ಕಾನೂನು ಏನ್ ಹೇಳ್ತಾರೆ ಕಾನೂನು ಪ್ರಕಾರ ಅವರಿಗೆ ನ್ಯಾಯ ಕೊಡಿಸಿ, ಅವ್ರ ಮೇಲೇನು ಅತ್ಯಾಚಾರ ಅನ್ಯಾಯ ಸುಮ್ಮನೆ ಅವ್ರಿಗೆ ಹರಾಸ್ಮೆಂಟ್ ಆಗ್ತದ. ದಿನ ಹೋಗ್ಬೇಕು ಪಾಪ, ಅವ್ರ ಹೆಣ್ಮಕ್ಳು ಸೈತಾರ, ಎಲ್ಲಾ ಮಾಡ್ತಾರ. ನಾವು ದುಡಿಯೋರೇವಿ, ನಮ್ ಕೈಗೆ ತೂತ ಬಿದ್ದಾವ. 10 ವರ್ಷದಿಂದ ದುಡ್ಕೋತ ಬಂದೇವಿ. ನಾನು ಒಬ್ಬ ರೈತ, ಎಲ್ಲ ನಮ್ಮ ಮೇಲೂ ಹೆಂಗ ಅನ್ಯಾಯ ಅತ್ಯಾಚಾರ ನಾ ಪ್ರೂಫ್ ತೋರಿಸ್ತೀನಿ. ತಿಳ್ಕೋರಿ, ಇದು ನಮ್ಗೆ ಹುಚ್ಚ ಮಾಡಿ ಲೀಡರ್ಗೆ ಮಾಡಿ ನೀವು ಯುವಕರಿಗೆ ಮೊಳ ಮಾಡಕ್ಕೆ ತಿರುಗ್ತಾರ, ಅದು ಆಗ್ಬೇಡ್ರಿ. ಸತ್ಯ ತಿಳಿರಿ, ನೀವು ಕ್ರಾಂತಿಗೆ ತಯಾರಾಗ್ರಿ, ಕೇಳಿ, ನೀವು ಯಾರು ಅನ್ಬೇಡ್ರಿ. ನಾವು ಯುವಕರಿಗೆ ಸಂದೇಶ ಕೊಡ್ತೀನಿ, ನಾವು ನಮ್ಮ ದೇಶದಲ್ಲಿ ಕ್ರಾಂತಿ ಮಾಡತನ ನಮ್ ದೇಶ ಸುಧಾರಿಸಕ್ ಸಾಧ್ಯನೇ ಇಲ್ಲ. ನಾವು ಸ್ವತಂತ್ರ ಇಲ್ಲ, ನಮ್ಮದವ್ರೇ ಅವರೇ ಅವ್ರ ಗುಲಾಮೇವೆ ನಾವು. ಯಾರ್ ಲೀಡರ್ ಅದ್ರ ಮೇಲೆ ಕೊಡ್ತಾರ ಅವ್ರ ಗುಲಾಮಿ, ಅವ್ರು ಹೇಳಿದೆ ಕೇಳ್ಬೇಕಲ್ರಿ. ನೀವು ನೋಡ್ರಿ, ಅವ್ರು ಹೇಳ್ದೆ ಆಗ್ತದೆ, ನಾವು ಹೇಳಿದ್ರೆ ಏನು ನಡೆಯಂಗಿಲ್ಲ. ನಮ್ಮ ಮೇಲೆ ಒಂದು ಅನ್ಯಾಯ ಅತ್ಯಾಚಾರ ಆಗ್ತದ, ಒಂದು ಅರ್ಜಿ ಕೊಡ್ತೀನಿ ಆ ಇಲಾಖೆಯಲ್ಲಿ, ಆ ಇಲಾಖೆಯಿಂದ ನ್ಯಾಯನೇ ಸಿಗಂಗಿಲ್ಲ. ಈ ಕಡೆ ಅರ್ಜಿ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ಒಬ್ಬರು ಫೋನ್ ಮಾಡ್ತಾರ, ಯಾವ್ದು ಬಿಡುವ ಹುಚ್ಚದ ಕೊಟ್ಟದ ತಗೊಂಡ್ ಏನ್ ಮಾಡ್ತಿದ್ವಿ ಅಂತಾರೆ. ಅವ್ರ ಮಾತು ಇವ್ರ ಅಧಿಕಾರಿ ಕೇಳ್ತಾರೆ. ಎಲ್ಲರಿಗೂ ಕೈ ಮುಗಿದು ಹೇಳೋದೇನಂದ್ರೆ, ನಾವು ಜಾಗರಾಗಮು, ಹುಷಾರಾಗಮು, ಜಾತಿ ಅಳಿಬೇಕು, ಎಲ್ಲರೂ ಅಣ್ಣ ತಮ್ಮ ಆಗಿ ನಮ್ ದೇಶ ಸ್ವಾಭಿಮಾನ, ನಮ್ಮ ದೇಶದ ಸಂವಿಧಾನಕ, ನಮ್ಮ ಕಾನೂನು ಗೌರವ ಕೊಟ್ಟು, ನಾವು ಕಾನೂನು ಗುಲಾಮಾಗಿ ನಾವು ಏನಪ್ಪಾ ಅಂತಂದ್ರೆ ನಾವು ಹೋರಾಟ ಮಾಡಮು. ಇವ್ರಿಗೆ ಬೆನ್ನ ಹತ್ತ ಬಿಡ್ಬೇಕು. ನಮ್ಮ ಜಾತಿ ಲೀಡರೇ ನಮ್ಗೆ ಮೋಸ ಮಾಡ್ತಾರ. ಎಲ್ಲಾ ಜಾತ ಯಾರಿಗ್ ಮೋಸ ಯಾರಿದೆ ಅವ್ರ ಲೀಡರೇ ಮೋಸ ಮಾಡ್ತಾರ. ಇದ್ರೆ ಬದಕ್ಲಾಗ ದಾರಿ ಸಿಗ್ತದ, ಇಲ್ಲಂದ್ ಸಾಧ್ಯ ಏನಿಲ್ಲ. ಅದಕ್ಕಾಗಿ ಕ್ರಾಂತಿಗೆ ತಯಾರಾಗ್ರಿ ಅಂತ ಹೇಳಿ ನಾನು ಎಲ್ಲರಿಗೆ ಇದು ಸಂದೇಶ ತಿಳ್ಕೊಂಡು, ಇದಕ್ಕೆ ಒಂದಕ್ಕೊಂದು ಹೇಳಿ, ಇದಕ್ಕೊಂದು ಸ್ವಲ್ಪ ಬೆಳೆಸಿ ನಾವು ತಿಳ್ಕೊಂಡು ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ನಾ ಎಲ್ಲರೂ ಕೈ ಮುಗಿದು ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ತೆ.